ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 42 ಸೈಜ್ದು ಬ್ಲೌಸ್ ಕಟಿಂಗ್ನ ಮಾಡಿ ತೋರಿಸ್ತೀನಿ. ಸೊ ಯಾರೆಲ್ಲ 42 ಸೈಜ್ ಬ್ಲೌಸ್ ಇದೆ, ಸೊ ಇವಾಗ ನಾನು ತೋರಿಸ್ಕೊಡೋಂಥ ಮೆಜರ್ಮೆಂಟಲ್ಲಿ ನೀವು ಕೂಡ ಕಟ್ ಮಾಡ್ಕೋಬೋದು. ಬಟ್ ಇಲ್ಲಿ ಒಂದು ಸ್ವಲ್ಪ ಡೀಪ್ನಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸೊ ಡೀಪ್ ಜಾಸ್ತಿ ಕಡಿಮೆ ಇರೋರು ಏನು ಚೇಂಜಸ್ ಮಾಡ್ಕೋಬೇಕು, ಹಾಗೆಯೇ ಇದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಬಟ್ ಡೀಪಲ್ಲಿ ಮಾತ್ರ ಡೀಪ್ ಜಾಸ್ತಿ ಇತ್ತು ಅಂತಂದರೆ ನೆಕ್ ಬಿಡ್ತು ಭುಜನ ಹೇಗೆ ಇಟ್ಕೋಬೇಕು, ಹಾಗೆಯೇ ಕಡಿಮೆ ಇತ್ತು ಅಂತಂದರೆ ಹೇಗೆ ಇಟ್ಕೋಬೇಕು ಅದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಹಾಗೆಯೇ 42 ಸೈಜ್ದು ಸ್ಲೀವ್ಸ್ ಕಟಿಂಗ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೂಡ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ 42 ಸೈಜ್ ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಯಾವಾಗಲೂ ಕೂಡ ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಉಕ್ಸ್ಪಟ್ಟಿ ಕಡೆ ತಗೊಂಡು ಉಕ್ಸ್ಪಟ್ಟಿಯಿಂದ ಹಾರ್ಮಲ್ವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ನೋಡ್ಕೊಳ್ಳಿ. ನೋಡಿ 10.5 ಇಂಚ್ ಬರ್ತಾ ಇದೆ ಅಲ್ವಾ. 10.5 ಇಂಚು ಅಂತಂದರೆ ಇದು ಬಂದು ನಿಮಗೆ 4ನೇ ಭಾಗ ತಗೊಂಡಾಗ 42 ಸೈಜ್ ಆಗುತ್ತೆ. ಸೊ 42 ಸೈಜ್ದು ಹೇಗೆ ಕಟ್ ಮಾಡಬೇಕು ಅಂತ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಕೂಡ ಒಟ್ಟಿಗೆ ಕಟಿಂಗ್ ಮಾಡಿ ತೋರಿಸ್ತೀನಿ. ನಾನು ಆಲ್ಮೋಸ್ಟ್ ಅಲ್ಲಿ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ಆ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಟ್ಟಿಗೆ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಬೆನ್ನಿನ ಪೂರ್ಣ ಉದ್ದನ ತಗೋಬೇಕು. ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಂಡು ಮಡಚಿ ಇಟ್ಕೊಂಡು ನೋಡಿ, ಭುಜದಿಂದ ಕೆಳಗಡೆ ಡಾಟ್ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅಷ್ಟನ್ನು ತಗೋಬೇಕು. ನೋಡಿ ಹೀಗೆ ತಗೊಂಡು 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೂ ಕೂಡ ಒಂದು ಲೈನ್ ಹಾಕೊಳ್ಳಿ. ಇದಾದ ನಂತರ ಡೀಪ್ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ಡೀಪ್ ನೋಡಿ ಇಲ್ಲಿ ಈ ರೀತಿ ಮಧ್ಯಕ್ಕೆ ಇಟ್ಕೊಳ್ಳಿ. ಬೆನ್ನಿನ 2 ಡಾಟ್ ಇರುತ್ತೆ ಅಲ್ವಾ, 2 ಡಾಟ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಮಧ್ಯ ಸಿಗುತ್ತೆ. ಹಾಗೆಯೇ ನೆಕ್ ಮಧ್ಯಕ್ಕೆ ಈ ರೀತಿ ಇಟ್ಕೊಂಡ್ರೆ ನಮಗೆ ಕೆಳಗಡೆ ಮಾರ್ಕ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ಡೀಪ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. 1/4 ಇಂಚು ಮೇಲ್ಗಡೆ ಮಾರ್ಕ್ ಮಾಡಿ. ಸೊ ಇದು ಬಂದು ನಿಮಗೆ ಬ್ಯಾಕ್ ಡೀಪ್ ಆಯಿತು. ಇಷ್ಟು ಇದಾದ ನಂತರ ಸೊಂಟದ ಸುತ್ತಳತೆ ಮಾರ್ಕ್ ಮಾಡ್ಕೋಬೇಕು. ಸೊ ನೋಡಿ, ಸೊಂಟದ ಸುತ್ತಳತೆನೂ ಕೂಡ ಅಷ್ಟೇ ಆ ಕಡೆ ಈ ಕಡೆ ಸೈಡ್ ಫಿಟ್ಟಿಂಗ್ ಇರುತ್ತೆ ಅಲ್ವಾ, ಅಲ್ಲಿಂದ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಬೆನ್ನಿನ ಭಾಗನ ಈ ರೀತಿ ತಗೊಂಡು ಬ್ಯಾಕ್ದು ಸೊಂಟ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ಡಾಟ್ ಹೋಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಇದಿಷ್ಟು ಆದಮೇಲೆ ಹಾರ್ಮಲ್ ಕೂಡ ಮಾರ್ಕ್ ಮಾಡ್ಕೊಂಡು ಬಿಡೋಣ. ಹಾರ್ಮಲ್ ಯಾವಾಗಲೂ ಕೂಡ ನೋಡಿ ಈ ರೀತಿ ಕಂಕ್ಳವರೆಗೂ ಕೂಡ ಪೂರ್ಣ ಉದ್ದ ಈ ರೀತಿ ನಾವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಸೈಡ್ವರೆಗೂ ಕೂಡ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಒಂದು ಲೈನ್ ಎಳ್ಕೊಳ್ಳೋಣ. ಇವಾಗ ಇಲ್ಲಿಂದ ಇಲ್ಲಿಗೆ ಬಿಡ್ತು ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. 5.5 ಇಂಚ್ ಬರ್ತಾ ಇದೆ. ಇದನ್ನೇ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದು. ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತಂದರೆ ನೋಡಿ, 42 ಸೈಜ್ ಇದೆ, 42 ಸೈಜ್ಗೂ ಕೂಡ 5.5 ಇಂಚ್ ಬಂದಿದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಅವ್ರದ್ದು ಮೈ ಸುತ್ತಳತೆ ಬಂದು, ಎದೆ ಸುತ್ತಳತೆ ಪೂರ್ಣ ಮೈ ಸುತ್ತಳತೆ ಬಂದು ಜಾಸ್ತಿ ಇರುತ್ತೆ. ಇದು ಚೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ, ಕಂಕ್ಳ ಹತ್ರ ಅವ್ರಿಗೆ ಸಣ್ಣ ಇರುತ್ತೆ. ಸೊ ಕೆಲವೊಬ್ಬರಿಗೆ ಈ ರೀತಿ ಮಿಸ್ಟೇಕ್ ಕೂಡ ಆಗುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ನಾನು, ಚೇಂಜಸ್ಸು ಇದೆ ತುಂಬಾ ನಾನು ಹೇಳ್ಕೊಡ್ತೀನಿ ಅಂತ. ಡೀಪ್ ಎಷ್ಟಿದೆ ಅಂತ ನೋಡಿ ಇಲ್ಲಿ ತೋರಿಸ್ತೀನಿ ನಾನು. ನೋಡಿ 5.5 ಇಂಚೇ ಬರ್ತಾಯಿದೆ. ಹೀಗೆ ನೋಡಿಕೊಂಡು ಆರ್ಮೋಲ್ ಹೀಗೆ ಕೂಡ ನೋಡ್ಕೋಬೋದು. ನೋಡಿ 5.5 ಇಂಚೆ ಕರೆಕ್ಟಾಗಿ ಬರ್ತಾಯಿದೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಬ್ಲೌಸಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ ಅಲ್ವಾ, ಅವ್ರಿಗೆ ಇದೇ ಪರ್ಫೆಕ್ಟಾಗಿ ಆಗ್ತಾಯಿದೆ ಅಂತ ಕೂಡ ಹೇಳಿದ್ದಾರೆ. ನಾವು ಅದೇ ರೀತಿ ಇಡಬೇಕಾಗುತ್ತೆ. ಯಾಕಂತಂದರೆ ನಾವು 42 ಸೈಜ್ ಅಂತ ಅಂದ್ಬಿಟ್ಟು 6 ಕಾಲು ಇತ್ತು ಅಂತಂದರೆ ಇಲ್ಲಿ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ. ಸೊ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ಅಲ್ವಾ, ಚೆಸ್ಟ್ ಹತ್ರ ಟೈಟ್ ಆಗುತ್ತೆ ಹೇಗೆ ಕಟ್ ಮಾಡಿದ್ರು ಅಂತ. ಅದಕ್ಕೇನು ಮಾಡಿ ಅಂತಂದರೆ ಇಲ್ಲಿ 6 ಇಂಚು ತಗೊಂಡಿದ್ರೆ 1/2 ಇಂಚು ಮೈನಸ್ ಮಾಡಿ 5.5 ಇಂಚ್ಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಉದ್ದ ಬಂದು 6 ಇಂಚ್ ತಗೊಂಡಿರ್ತೀರ ಅಲ್ವಾ, ಅದನ್ನು ಒಂದು 1/2 ಇಂಚು ಕಡಿಮೆ ಮಾಡಿ ನೋಡಿ. ಆವಾಗ ನಿಮಗೆ ಕರೆಕ್ಟಾಗಿ ಬಂತು ಅಂತಂದರೆ ಅದು ನಿಮಗೆ ಕಂಕ್ಳತ್ರ ಜಾಸ್ತಿ ಕಟ್ ಮಾಡಿರೋದ್ರಿಂದ ಕೂಡ ಚೆಸ್ಟ್ ಹತ್ರ ಟೈಟ್ ಆಗಿದೆ ಅಂತ ಅರ್ಥ. ಸೊ ಇದಿಷ್ಟು ಆಯ್ತಲ್ವ, ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ಬಟ್ಟೆನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ.
ಆವಾಗ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ಒಟ್ಟಿಗೆ ಕಟಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡು ಇವಾಗ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೆಕ್ ವಿಡ್ತ್ ಮಾರ್ಕ್ ಮಾಡೋದು ನಿಮಗೆ ಕನ್ಫ್ಯೂಸ್ ಇತ್ತು ಅಂತಂದರೆ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಉಕ್ಸ್ಪಟ್ಟಿ ಕಡೆ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ನಿಮಗೆ ಡೀಪ್ ಹಾಕೋದು ಗೊತ್ತಾಗಲಿಲ್ಲ ಅಂತಂದರೆ ಇದೇ ರೀತಿ ಡೀಪ್ ಕೂಡ ಹಾಕ್ಬಿಡಿ. ಸೊ ಇಲ್ಲಿ ಒಂದು 1/4 ಇಂಚು ಮುಂದಕ್ಕೆ ಜರುಗಿಸ್ಕೋಬೇಕು. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಈ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಬೇಕು ಅಲ್ವಾ, ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾನ ನೀವು ಆ್ಯಡ್ ಮಾಡ್ಕೋಬೇಕು. ಸೊ ಇದಿಷ್ಟು ನೋಡಿ ಭುಜ ಮತ್ತು ನೆಕ್ ವಿಡ್ತ್ ಆಯಿತು. ಸೊ ಇದು ಬಂದು ನೆಕ್ ವಿಡ್ತ್ ಎಷ್ಟಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. 2.5 ಇಂಚು ನೆಕ್ ವಿಡ್ತ್ ಇದೆ. ನಿಮಗೇನಾದರೂ ಇದು ಡೀಪ್ ಕಡಿಮೆ ಇದೆ, ನೀವೇನಾದರೂ 9 ಇಂಚಿನ ಮೇಲೆ ಡೀಪ್ ಇಡ್ತಾ ಇದ್ದೀರಾ ಅಂತಂದರೆ ನೆಕ್ ವಿಡ್ತ್ ಬಂದು ಇಲ್ಲಿ 2.25 ತಗೊಳ್ಳಿ. ಡೀಪ್ ಜಾಸ್ತಿ ಆದಷ್ಟು ನೆಕ್ ವಿಡ್ತ್ ಅನ್ನೋದು ಕಡಿಮೆ ಆಗುತ್ತೆ. ಇಲ್ಲಿ ಮತ್ತೆ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರೋದನ್ನು ಫಸ್ಟ್ ಈ ರೀತಿ ರೌಂಡ್ ಶೇಪ್ ಕೊಡಿ. ಅದಾದ ನಂತರ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರೋದನ್ನು ಮತ್ತೆ ರೌಂಡ್ ಶೇಪ್ ಕೊಡಿ. ಇವಾಗ ಎರಡನ್ನೂ ಒಟ್ಟಿಗೆ ಕಟ್ ಮಾಡೋದನ್ನು ನಾನು ಕಟಿಂಗ್ ಮಾಡಿದಾಗ ತೋರಿಸ್ತೀನಿ. ಇದಾದ ನಂತರ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಈ ರೀತಿ ಭುಜದಿಂದ ಇಟ್ಕೊಳ್ಳಿ. ಬೆಲ್ಟ್ ಪಟ್ಟಿವರೆಗೂ ಕೂಡ ಟೈಟಾಗಿ ಇಟ್ಕೊಂಡು ಅರ್ಧ ಇಂಚು ಮೇಲ್ಗಡೆ ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಕೆಳಗಡೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಸೈಡ್ ಫಿಟ್ಟಿಂಗ್ ಇರುತ್ತೆ ಅಲ್ವ, ಇಲ್ಲಿ ಸೈಡಲ್ಲಿ ಇರುತ್ತಲ್ವ ಹಾರ್ಮೋಲ್ ಹತ್ರ, ಅಲ್ಲಿಂದ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡಿ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿ. ಇದಾದ ನಂತರ ಮತ್ತೆ ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಡಾಟ್ಗೂ ಬೇಕು, ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಬೇಕು. ಇದನ್ನು ಈ ರೀತಿ ಶೇಪ್ ಕೊಡಿ. ಸೊ ನಿಮಗೆ ಇದು ರೆಡಿ ಆಯಿತು. 42 ಸೈಜ್ಗೆ ಇವಾಗ ನಾವು ಹೇಗೆ ಇಟ್ಕೊಳ್ಳೋದು ಅಂತಂದ್ಬಿಟ್ಟು ತೋರಿಸ್ತೀನಿ. 2.5 ಇಂಚ್ಗೆ ಒಂದು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಭುಜದ ಮಧ್ಯದಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 1 ಇಂಚು, ಸೊ ಈ ಕಡೆ 1 ಇಂಚು ಮಾರ್ಕ್ ಮಾಡಿಕೊಂಡು ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟು ಬಂದಿರೋದೆ ಅನ್ನೋದು ನೋಡ್ಕೊಳ್ಳಿ. 3 ಇಂಚ್ ಬರ್ತಾ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ವಿಡ್ತ್ ಕೂಡ 3 ಇಂಚನ್ನ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವ, ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆ ಬಂದು 10.5 ಇಂಚಿದೆ. 10.5 ಇಂಚ್ಗೆ ಅರ್ಧ ಇಂಚನ್ನ ಆ್ಯಡ್ ಮಾಡಿ 11 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅರ್ಧ ಇಂಚು ಹೋಗುತ್ತೆ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಇದಿಷ್ಟು ಆಯ್ತಲ್ವ, ಇದಿಷ್ಟು ಆದಮೇಲೆ ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಎರಡನ್ನೂ ಹೇಗೆ ಒಟ್ಟಿಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಫಸ್ಟು 1 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿಗೆ ಒಂದು ಸಲ ಈ ರೀತಿ ಕಟ್ ಮಾಡಿಬಿಡಿ. ಇದು ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ. ನಾವು ಹಾರ್ಮೋಲ್ ಹತ್ರ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಆಗುತ್ತೆ. ಇದಾದ ನಂತರ 2 ಎಳೆನ ಮಾತ್ರ ತಗೊಂಡು ಭುಜನೂ ಕೂಡ ಕಟ್ ಮಾಡಿ. ಇದಾದಮೇಲೆ ಒಂದನ್ನು ಮಾತ್ರ ಎತ್ಕೋಬೇಕು. ಈ ರೀತಿ ಫ್ರಂಟ್ ಮಾತ್ರ ಎತ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಇದು ಕೂಡ ರೆಡಿ ಆಯಿತು, ಬೆಲ್ಟ್ ಪಟ್ಟಿ ಕೂಡ. ಸೊ ಇಲ್ಲೇನು ಮಾಡಿ ಅಂತಂದರೆ ಬೆಲ್ಟ್ ಪಟ್ಟಿ ಆಲ್ರೆಡಿ ಇರುತ್ತೆ ಅಲ್ವಾ, ಸೊ ಇಲ್ಲಿ 3.5 ಇಂಚ್ಗೆ ಕಟ್ ಮಾಡ್ಕೋಬೇಕು. ಸೊ ನೋಡಿ 3.5 ಇಂಚ್ಗೆ ಕಟ್ ಮಾಡ್ಕೊಂತು ಅಂತಂದರೆ ನಾವು ಇನ್ನೊಂದು ಸಲ ಕಟ್ ಮಾಡೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ಅದನ್ನೇ ಈ ರೀತಿ ಅಟ್ಯಾಚ್ ಮಾಡಿಬಿಡ್ಬೋದು ನೋಡಿ ಹೀಗೆ. ಇದಾದ ನಂತರ ಫಸ್ಟು 2 ಎಳೆನ ಮಾತ್ರ ಎತ್ಕೊಳ್ಳಿ. ಈ ರೀತಿ ನೋಡಿ 1 and 2 2 ಎಳೆನ ಈ ರೀತಿ ಎತ್ಕೊಂಡು ಇದನ್ನು ಹೀಗೆ ಕಟ್ ಮಾಡಿ. ಇಲ್ಲಿ ನಾಚ್ ಹಾಕೊಂಡಿರ್ತೀವಿ ಅಲ್ಲ, ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ನಾಚ್ ಹಾಕೊಂಡ್ಬಿಡಿ. ನಮಗೆ ನೆಕ್ ವಿಡ್ತು ಕರೆಕ್ಟಾಗಿ ಸಿಗಬೇಕು, ಅದಕ್ಕೋಸ್ಕರ ಒಂದು ನಾಚ್ ಹಾಕ್ಕೊಂಡು ಫ್ರಂಟ್ದು ಡೀಪ್ ಮಾತ್ರ ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಕಟ್ ಮಾಡ್ತಾ ಇಲ್ಲ, ಸೊ ಇದನ್ನು ಆಮೇಲೆ ಕಟ್ ಮಾಡ್ಕೋತೀನಿ. ಸ್ಟಿಚ್ ಮಾಡುವಾಗ ಇದನ್ನು ಕೂಡ ಓಪನ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ಇದಿಷ್ಟು ಆದಮೇಲೆ ನೋಡಿ ಆಲ್ರೆಡಿ ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ.
ನೆಕ್ ಬಿಡ್ತು ಬಂದು ಇಲ್ಲಿ ನೋಡಿ ಕಟ್ಟು ಇದೆ ಅಲ್ವಾ, ನಾವು ಒಂದು ಸಲ ನಾಚ್ ಹಾಕೊಂಡಿದ್ವಲ್ಲ ಅದಕ್ಕೋಸ್ಕರ ಅದನ್ನು ಇವಾಗ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಗಿದೆ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೀವು ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ತು ಅಂತಂದರೆ ಬೇಗ ಬೇಗ ಬ್ಲೌಸ್ ಕಟಿಂಗ್ ಅನ್ನೋದು ಆಗೋಗುತ್ತೆ. ಇದನ್ನು ಕೂಡ ಇದೇ ರೀತಿ ಇಟ್ಕೊಳ್ಳಿ. ಇದನ್ನು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಡೀಪ್ ಜಾಸ್ತಿ ಇದ್ದಾಗ ಅಂತ ತೋರಿಸ್ತೀನಿ ರೀ. ಡೀಪ್ ಯಾವಾಗಲೂ ಕೂಡ ಇದು ಬಂದು ಒಂದು 7.5 ಇಂಚಷ್ಟು ಡೀಪ್ ಇದೆ ಅಷ್ಟೇ. ಸೊ ನಿಮಗೇನಾದರೂ ನೋಡಿ ಇದು ಬಂದು 8 ಇಂಚು ಡೀಪ್ ಇದೆ. 8 ಇಂಚು ಡೀಪು ಅಂತಂದರೆ ಅರ್ಧ ಇಂಚು ಮೇಲ್ಗಡೆ ಭುಜಕ್ಕೆ ಹೋಗುತ್ತೆ. ಸೊ 7.5 ಇಂಚು ಡೀಪ್ ಇದೆ. ನೀವೇನಾದರೂ 10 ಇಂಚು ಡೀಪು 11 ಇಂಚು ಡೀಪ್ ಜಾಸ್ತಿ ಇಡಬೇಕು ಅಂತಂದರೆ ಇಲ್ಲಿ ವಿಡ್ತ್ ಕೂಡ ಕಡಿಮೆ ಮಾಡ್ಕೋಬೇಕು. 2.25 ಇಂಚು 2 ಇಂಚು ಆ ರೀತಿ ವಿಡ್ತ್ ಕೂಡ ಕಡಿಮೆ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಡೀಪ್ ಜಾಸ್ತಿ ಆದಷ್ಟು ನೆಕ್ ವಿಡ್ತು ಕಡಿಮೆ ಮಾಡಬೇಕು. ಸೊ ಬ್ರಾಡ್ ಆಗಿ ಬೇಕಲ್ವ, ಬ್ರಾಡ್ ಆಗಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾರ್ಮಲಾಗಿ ಹೀಗೇ ಕಟ್ ಮಾಡ್ಕೋಬೋದು. ಸೊ ಅವರು ಬ್ರಾಡ್ ಜಾಸ್ತಿ ಕೇಳೋದಿಲ್ಲ, ಅದಕ್ಕೋಸ್ಕರ ನಾನು ಹೀಗೇ ಕಟ್ ಇದಿಷ್ಟು ಆಯ್ತಲ್ವ. ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಇದಾದ ನಂತರ ಉಳ್ಕೊಂಡಿರೋವಂಥ ಪೀಸಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ರೀತಿ. ಅದನ್ನು 4 ಫೋಲ್ಡ್ ಮಾಡಬೇಕು. ನೋಡಿ ಹೀಗೆ ಇದನ್ನು ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿ ಸ್ಲೀವ್ಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ. ಯಾಕಂತಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಆಮೇಲೆ ಪರ್ಫೆಕ್ಟಾಗಿ ಕೂಡ ಆಗುತ್ತೆ. ಈಸಿ ಅನ್ನೋದಕ್ಕಿಂತ ಪರ್ಫೆಕ್ಟಾಗಿ ಆಗುತ್ತೆ. ಅವ್ರದ್ದು ಸ್ಲೀವ್ಸ್ ಹೇಗಿದೆ ಹಾಗೇ ಮಾರ್ಕ್ ಮಾಡ್ಕೋಬೋದು. ನೋಡಿ ಸ್ಲೀವ್ಸ್ದು ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡಿ, ಹಾಗೆಯೇ ಉದ್ದನೂ ಕೂಡ ಈ ರೀತಿ ಇಟ್ಕೊಳ್ಳಿ. ಅಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮ್ದು ಏನಾದರೂ ಸ್ಲೀವ್ಸು ಕರೆಕ್ಟಾಗಿ ಬರ್ತಾ ಇಲ್ಲ, ಹಾಗೆಯೇ ಸ್ಲೀವ್ಸ್ ಕಟಿಂಗ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹಾಗೆಯೇ ಟೇಪಲ್ಲಿ ಎಷ್ಟೆಷ್ಟು ಅಳತೆಗೆ ಎಷ್ಟೆಷ್ಟು ಡೌನಿಂಗ್ ತಗೊಂಡು ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ನೋಡಿ ಆರ್ಮೋಲ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟ್ದು ತಗೊಳ್ಳಿ. ನೋಡಿ ಫ್ರಂಟ್ ಪಾರ್ಟ್ ತಗೋಬೇಡಿ, ಬ್ಯಾಕ್ ಪಾರ್ಟ್ ತಗೊಂಡು ಇದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಒಬ್ಬೊಬ್ರದ್ದು ಶೇಪು ಒಂದೊಂದು ರೀತಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಹೇಳಿದ್ದು. ಸೊ ನೋಡಿ ಇಷ್ಟೇ ತುಂಬಾ ಈಸಿಯಾಗಿ ಕಟ್ ಮಾಡಿದೆ ಅಲ್ವಾ. 42 ಸೈಜ್ ಯಾರಿಗೆಲ್ಲ ಇದೆ ಅವರು ಈ ಮೆಜರ್ಮೆಂಟ್ನ ಯೂಸ್ ಮಾಡಿಕೊಂಡು ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಒಟ್ಟಿಗೆ ಕಟ್ ಮಾಡಿ. ನೋಡಿ 10 ನಿಮಿಷದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕಟ್ ಮಾಡಿದ್ರು ಕೂಡ 10 ನಿಮಿಷದಲ್ಲೆಲ್ಲ ಬ್ಲೌಸ್ ಕಟಿಂಗ್ನ ಮಾಡ್ಕೋಬೋದು. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.